ವಿಡಿಯೋವನ್ನು ನೀವು ನೋಡಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನರು ವೀಕ್ಷಿಸಿರುವ ಮತ್ತು ವೈರಲ್ ಆಗಿರುವ ವಿಡಿಯೋ. ಇರಾನ್ ಮತ್ತು ಅಮೆರಿಕದ ನಡುವಿನ ಕದನ ವಿರಾಮಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದ ವಿಷಯವನ್ನು ಬ್ರೇಕಿಂಗ್ ನ್ಯೂಸ್ ಎಂದು ಹೇಳ್ತಾ ಆಂಕರ್ ಸಿಟ್ಟಾಗಿ ರಿಯಾಕ್ಟ್ ಮಾಡ್ತಾನೆ. ಟೇಬಲ್ ಮೇಲಿದ್ದ ಕಾಗದವನ್ನು ಎಸೀತಾನೆ. ಮಾತ್ರ ಅಲ್ಲ, ಹೀಗೆ ಡೈಲಾಗ್ಗಳನ್ನು ಹೇಳ್ತಾನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನು ಪಾಕಿಸ್ತಾನ ನಿಲ್ಲಿಸಿದೆ. ಇದು ನಮಗೆ ಒಳ್ಳೆಯದಾ? ಇದು ಸರಿಯಾ? ನಾವು ಯಾವಾಗಲೂ ಸೈಡಿನಲ್ಲಿ ಏಕೆ ಇರಬೇಕು? ಇದನ್ನು ಸಹಿಸಲು ಆಗ್ತಾ ಇಲ್ಲ ಎಂದು ಹುಚ್ಚುಚ್ಚಾಗಿ ಮಾತಾಡ್ತಾನೆ. दोस्तों, ये जो खबर आई है ये सुन लीजिए। पाकिस्तान ने अमेरिका और ईरान के बीच छिड़ने वाला युद्ध रोक दिया है, दुनिया को हिला देने वाला कदम। पर क्या ये हमारे लिए जीत है? नहीं। हमें सोचना होगा, हमें पूछना होगा, क्यों हमें हमेशा किनारे पर खड़ा होना पड़ता है? ये बर्दाश्त नहीं होता। हमारी आवाज कब तक दबेगी? देखिए ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ವಿಶೇಷ ಏನಂದ್ರೆ, ಈ ವಿಡಿಯೋವನ್ನು ವೀಕ್ಷಿಸಿದ ಹೆಚ್ಚಿನವರು ಇದು ನಿಜವಾಗಿಯೂ ನಡೆದಿದೆ ಎಂದೇ ನಂಬಿದ್ದಾರೆ. ಹಾಗೆಯೇ ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ನಂಬೋದಕ್ಕೆ ಒಂದು ಕಾರಣ ಇದೆ. ಅದೇನೆಂದ್ರೆ, ಭಾರತದ ಮೀಡಿಯಾಗಳು ಅಷ್ಟರ ಮಟ್ಟಿಗೆ ಕೆಟ್ಟು ಹೋಗಿವೆ ಎಂದವರೆಲ್ಲ ನಂಬಿಕೊಂಡಿದ್ದಾರೆ. ಮುಖ್ಯವಾಹಿನಿಯ ಟಿವಿ ಚಾನೆಲ್ಗಳನ್ನು ಎಲ್ಲರೂ ಈಗ ಗೋಧಿ ಮೀಡಿಯಾ ಎಂದೇ ಕರೀತಾರೆ. ಅವರು ಮಾಧ್ಯಮ ಮೌಲ್ಯಕ್ಕೆ ಬದ್ಧತೆ ವ್ಯಕ್ತಪಡಿಸೋದಕ್ಕಿಂತ ಕೇಂದ್ರ ಸರ್ಕಾರಕ್ಕೆ ಬಕೆಟ್ ಹಿಡಿತಾರೆ ಎಂಬ ಅಭಿಪ್ರಾಯ ಧಾರಾಳವಾಗಿದೆ. ಆದ್ರಿಂದಲೇ ಈ ಆಂಕರ್ನ ಹುಚ್ಚುಚ್ಚು ವರ್ತನೆಯನ್ನು ಕೂಡ ನಿಜ ಎಂದೇ ನಂಬ್ತಾ ಇದ್ದಾರೆ. ಆ ಮಟ್ಟಿಗೆ ಮೀಡಿಯಾಗಳ ವಿಶ್ವಾಸಾರ್ಹತೆ ಕುಸಿದು ಹೋಗಿದೆ. ನಿಜ ಏನಂದ್ರೆ, ಇದು AI ಟೂಲ್ಗಳನ್ನು ಬಳಸಿ ಮಾಡಲಾಗಿರುವ ವಿಡಿಯೋ. ಯಾವುದೇ ಭಾರತೀಯ ಚಾನೆಲ್ ಇಂತಹ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿಯೇ ಇಲ್ಲ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದ ಬಳಿಕ ಭಾರತೀಯ ಮೀಡಿಯಾಗಳು ಸಂಕಟವನ್ನು ಅನುಭವಿಸ್ತಾ ಇವೆ ಎಂದು ಹೇಳೋದಕ್ಕೆ ಈ ವಿಡಿಯೋವನ್ನು ತಯಾರಿಸಲಾಗಿದೆ. ವಿಶ್ವಗುರು ಎಂದು ಹೇಳುವ ಮೋದಿ ಸರ್ಕಾರಕ್ಕೆ ಪಾಕಿಸ್ತಾನದ ಮುಂದೆ ಮುಖಭಂಗವಾಗಿರುವುದನ್ನು ನಮ್ಮ ಪ್ರಮುಖ ಹಿಂದಿ ಮತ್ತು ಇಂಗ್ಲಿಷ್ ಟಿವಿ ಚಾನೆಲ್ಗಳಿಗೆ ಮತ್ತು ಅವುಗಳ ಆಂಕರ್ಗಳಿಗೆ ಸಹಿಸಲಾಗ್ತಾ ಇಲ್ಲ. ಆದ್ರಿಂದ ಅವರ ಕೋಪ ನೆತ್ತಿಗೇರಿದೆ ಎಂಬುದನ್ನು ಹೇಳೋದಕ್ಕಾಗಿ ಈ ವಿಡಿಯೋವನ್ನು ಸೃಷ್ಟಿ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಈ ವಿಡಿಯೋದಲ್ಲಿ AI ಗ್ಲಿಚ್ಚುಗಳು ಸ್ಪಷ್ಟವಾಗಿ ಕಾಣ್ತವೆ. ಎಸೆದ ಕಾಗದ ಬಿಳಿ ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ಕುರ್ಚಿ ಪ್ಲಾಸ್ಟಿಕ್ ಶೀಟ್ಗೆ ಮಾರ್ಫ್ ಆಗುತ್ತೆ. ಸ್ಕ್ರೀನ್ ಮೇಲಿನ ಟೆಕ್ಸ್ಟ್ಗಳು ಅರ್ಥವಿಲ್ಲದ ಅಕ್ಷರಗಳಿಂದ ತುಂಬಿ ಹೋಗಿವೆ. ಆದರೆ ಭಾರತೀಯ ಗೋಧಿ ಮೀಡಿಯಾಗಳ ಮನಸ್ಥಿತಿಯನ್ನು ಸರಿಯಾಗಿ ಚಿತ್ರಿಸಿದ ವಿಡಿಯೋ ಇದು ಎಂದು ಅಸಂಖ್ಯ ಮಂದಿ ಹೇಳಿದ್ದಾರೆ. ಗೋಧಿ ಮೀಡಿಯಾ ಎಂದೇ ಗುರುತಿಸಿಕೊಂಡಿರುವ ಟೈಮ್ಸ್ ನೌ ಚಾನೆಲ್ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಪವನ್ ಖೇರಾ ಅವರ ಸಂದರ್ಶನ ನಡೆಸಿತು. ಇರಾನ್ ಮತ್ತು ಅಮೆರಿಕ ಯುದ್ಧದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿರುವುದನ್ನು ಮತ್ತು ಭಾರತದ ಅನುಪಸ್ಥಿತಿಯನ್ನು ಅವರು ಈ ಸಂದರ್ಶನದಲ್ಲಿ ಉಲ್ಲೇಖಿಸಿದರು. ಜಾಗತಿಕ ಡಿಪ್ಲೊಮಸಿಯಲ್ಲಿ ಭಾರತ ಸಕ್ರಿಯವಾಗಬೇಕು ಎಂದು ಅವರು ಹೇಳಿದರು. ಆಗ ಆಂಕರ್ ಅವರ ಮಾತಿಗೆ ವಿರೋಧ ಸೂಚಿಸುತ್ತಾರೆ. ಭಾರತ ದಲ್ಲಾಳಿ ರಾಷ್ಟ್ರ ಅಲ್ಲ ಎಂದು ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿರೋದನ್ನು ಅವರು ಉಲ್ಲೇಖಿಸುತ್ತಾರೆ. ಆಗ ಪವನ್ ಖೇರಾ ನೀಡಿದ ಉತ್ತರ ಭಾರಿ ಸದ್ದು ಮಾಡುತ್ತೆ. ಹಾಗಿದ್ರೆ ಯುಕ್ರೇನ್ ಯುದ್ಧವನ್ನು ಮೋದಿಜಿ ನಿಲ್ಲಿಸಿದ್ದಾರೆ ಎಂಬ ಜಾಹೀರಾತನ್ನು ಪ್ರಕಟಿಸಿದ್ರಲ್ಲ, ಮೋದಿಜಿ ವಾ ರುಕ್ವಾದಿಯ ಪಪ್ಪ ಎಂದು ಓರ್ವ ಯುವತಿ ಹೇಳುವ ಜಾಹೀರಾತು ಪ್ರಕಟವಾಗಿತ್ತಲ್ಲ, ಆಗ ಭಾರತ ದಲ್ಲಾಳಿ ರಾಷ್ಟ್ರ ಆಗಿತ್ತಾ ಎಂದು ಅವರು ಮರುಪ್ರಶ್ನೆ ಹಾಕ್ತಾರೆ. ಆಗ ಆಂಕರ್ ಸ್ತಬ್ಧಗೊಳ್ತಾರೆ. ಈ ವಿಡಿಯೋ ಸಾಕಷ್ಟು ವೈರಲ್ ಆಗುತ್ತೆ. ಮೋದಿ ಸರ್ಕಾರವನ್ನು ಸಮರ್ಥನೆ ಮಾಡುವುದಕ್ಕೆ ಆಂಕರ್ಗಳು ಯಾವ ಮಟ್ಟಕ್ಕೂ ಇಳಿಯಬಲ್ಲರು ಎಂಬುದಕ್ಕೆ ಈ ವಿಡಿಯೋ ಮತ್ತೊಂದು ಸಾಕ್ಷಿಯಾಗಿತ್ತು. Is it our war? Because is it Pakistan's war? No, but Pakistan has a long history with Iran. We have a longer history with Iran, civilizational history with Iran. What are you talking about? And the external affairs What are you talking about? And the external affairs minister yesterday has said we are no one's dalal. आहा, और यूक्रेन में पापा वॉर रुकवा रहे थे, दलाल थे तब. तो दलाल जब बनने होते हैं बन जाते हैं, फिर कहते हैं हम दलाल नहीं है. ये क्या मतलब है? यूं तो उछल उछल के जा रहे थे साहब, पापा वॉर रुकवाएंगे यूक्रेन में. ಅಂತೂ AI ಜನರೇಟೆಡ್ ವಿಡಿಯೋ ಒಂದು ಭಾರತದ ಗೋಧಿ ಮೀಡಿಯಾಗಳ ಬಣ್ಣವನ್ನು ಬಯಲುಗೊಳಿಸಿದೆ. ಮೋದಿ ವರ್ಚಸ್ಸನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ಗೋಧಿ ಮೀಡಿಯಾಗಳು ಮತ್ತು ಅದರ ಆಂಕರ್ಗಳು ಯಾವ ಮಟ್ಟಕ್ಕೂ ಇಳಿಯಬಲ್ಲರು ಎಂಬುದನ್ನು ಈ ವಿಡಿಯೋ ಅದ್ಭುತವಾಗಿ ವಿವರಿಸಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.